ಇದು ಸ್ಟ್ರೀಟ್ ಲೀಗಲ್ ಗಾಡಿಗಳಲ್ಲ, ಬರೀ ಈ ತರ ಟ್ರ್ಯಾಕ್ ಯೂಸ್ ಮಾಡಬೇಕು, ರೇಸ್ ಯೂಸ್ ಮಾಡಬೇಕು. ಅಬ್ರೋ ಹೇಳಿ, ನೀನ್ ಯಾವಾಗ್ಲೂ ಬೆಂಗಳೂರು ಬಂದೆ? ಬೆಳಿಗ್ಗೆ ಬಂದೆ ಕಣೋ. ನಾವಿವತ್ತು ಬೆಂಗಳೂರಿನ ಜಕ್ಕೂರಲ್ಲಿ ಇದೀವಿ. ಇಂಡಿಯನ್ ನ್ಯಾಷನಲ್ ಸೂಪರ್ ಕ್ರಾಸ್ ಚಾಂಪಿಯನ್ಶಿಪ್ ಆಗ್ತಿದೆ. ಅವತ್ತಿಂದ ಎಲ್ಲ ಕೇಳ್ತಾ ಇದ್ರಿ ರೇಸಿಂಗ್ ಎಲ್ಲ ಯಾವ ತರ ಇರುತ್ತೆ, ಇವೆಂಟ್ ಗಳು ಯಾವ ತರ ಆಗುತ್ತೆ ಅಂತ. ಆಲ್ರೆಡಿ ಒಂದು ರೇಸ್ ಮುಗೀತು. ಇಲ್ಲಿ ರೇಸ್ ಅಲ್ಲಿ ಗೆದ್ದಿರುವಂತ ಗಾಡಿಗಳಿದೆ, ಅಲ್ಲಿ ರೇಸ್ ಆಗ್ತಾ ಇದೆ. ಎಲ್ಲರ ಪ್ರೀತಿಯ ಪ್ರೋತ್ಸಾಹದಿಂದ ಈ ಒಂದು ರೇಸ್ ನಡೀತಾ ಇದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರದೀಪ್ HK ಅಂತ. ನಾನು ಹುಟ್ಟು ಬೆಳೆದಿದ್ದು ಬೆಂಗಳೂರಲ್ಲೇ. ಇವತ್ತು ನಾವು ಇಂಡಿಯನ್ ನ್ಯಾಷನಲ್ ಸೂಪರ್ ಕ್ರಾಸ್ ಚಾಂಪಿಯನ್ಶಿಪ್ ನಡೀತಾ ಇದೆ ಬೆಂಗಳೂರಲ್ಲಿ. ನಾವು 40 ವರ್ಷದಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದೀವಿ. ಯೂಶಲಿ ನೀವೆಲ್ಲ ಬಂದ್ರೆ ಇಲ್ಲಿ ಒಳಗಡೆ ಬಿಡೋದಿಲ್ಲ, ಅಲ್ಲಿ ಹೊರಗಡೆ ಕುತ್ಕೊಂಡು ನೋಡ್ಬೇಕು. ನಮಗೆ ಮೀಡಿಯಾ ಪಾಸ್ ಕೊಟ್ಟಿದ್ದಾರೆ. ಇಲ್ಲಿ TR 300X ಇದೆ, ಆ ಕಡೆ 200cc ಇದೆ. ಆಲ್ರೆಡಿ ಎಲ್ಲ ಬಿಚ್ಚಿಬಿಟ್ಟವ್ರೆ, ನೀವು ಬಿಚ್ಚೋದೇನು ಇಲ್ಲ. ಜಾಸ್ತಿ ಇವಾಗಲೇ ತೋರ್ಸೋದು ಬೇಡ, ಸ್ವಲ್ಪ ಸಸ್ಪೆನ್ಸ್ ಇಡೋಣ, ಜನಕ್ಕೆ ಆಮೇಲೆ ತೋರ್ಸೋಣ. ನಿಮ್ಮೆಲ್ಲರೂ ಕಣ್ಣು ಈ ಗಾಡಿಗಳ ಮೇಲೆ ಇರುತ್ತೆ, ಆದ್ರೆ ನಮ್ ಕಣ್ಣು ಈ ಗಾಡಿ ಮೇಲಿದೆ. ಆಕ್ಚುಯಲ್ ಡರ್ಟ್ ಬೈಕ್ ಗಳನ್ನ ಇವತ್ತೇ ಫಸ್ಟ್ ನೋಡ್ತಾ ಇರೋದು. ಹಿಂಗಿರ್ಬೇಕು ಗುರು ಈ ಗಾಡಿಗಳು ಓಡ್ಸಕ್ಕೆ. ಯಾವ್ದೋ ಚಿಕ್ಕದು ನನ್ ಕಾಲ್ ಎಡ್ಸುತ್ತೆ ಅನ್ಸುತ್ತೆ. ಇಲ್ಲೆಲ್ಲ ದೊಡ್ಡವ್ರದ್ದು ರೇಸ್ ಆಗ್ತಿದೆ, ಇಲ್ಲಿ ಚಿಕ್ಕ ಮಕ್ಕಳು ರೆಡಿ ಆಗ್ತಿದ್ದಾರೆ. ಸುಮಾರು 10 ವರ್ಷದೊಳಗಿರುವಂತಹ ಎಲ್ಲ ರೇಸರ್ಸ್ ಗಳು ಇಲ್ಲಿ ರೆಡಿ ಆಗಿದ್ದಾರೆ. ಈ ವಯಸ್ಸಿಗೆ KTM ಕವಾಸಕಿ ಡರ್ಟ್ ಗಾಡಿಗಳು. ನಾನು ಆ ವಯಸ್ಸಲ್ಲಿ ಟಕಾಟಿಕಿ ಕುದುರೆ ಆಡ್ತಿದ್ದೆ, ಅದು ಪಕ್ಕದ ಮನೆಯವ್ರದ್ದು. ಎನ್ಕರೇಜ್ಮೆಂಟ್ ಕೊಟ್ಟಿದಾರಲ್ಲ ಹೇಳಿ ಅವ್ರಿಗೆ ಅಲ್ವಾ. ಆ ತರ ನೋಡಿದ್ರೆ ಫಿಟ್ನೆಸ್ ಮ್ಯಾಟರ್ ಆಗುತ್ತೆ ಗುರು. ಈ ಏಜ್ ಅಲ್ಲಿ ಈ ತರ ರೇಸ್ ಮಾಡ್ಬೇಕು ಅಂದ್ರೆ ಮೆಂಟಲಿ ಅವರು ಪ್ರಿಪೇರ್ ಆಗಿರ್ಬೇಕು. 6 ವಯಸ್ಸಿಗಿಂತ ಕಮ್ಮಿ ಇರುವಂತಹ ಯುವ ಪ್ರತಿಭೆಗಳು ಈ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈ ವಯಸ್ಸಲ್ಲಿ ಹಾರ್ಟ್ ನಾವ್ ಹಿಂದೆ ಎಳೆದು ಬಿಟ್ರೆ ನಮ್ಮ ಮನೇಲಿ ಬಂದು ಹಿಂದೆ ಇದ್ದು ಬಿಡೋರು. ಹಾಯ್, ನನ್ನ ಹೆಸರು ಸಚಿನ್ ಅಂತ. ನಾನು ಬೆಂಗಳೂರವನೇ. ನಮ್ಮ ಹೋಮ್ ಕ್ರೌಡ್ ಮುಂದೆ ಓಡ್ಸಕ್ಕೆ ತುಂಬಾನೇ ಖುಷಿ ಇತ್ತು. ರೇಸಿಂಗ್ ಸ್ಟಾರ್ಟ್ ಮಾಡಿದ್ದು 2015 ಅಲ್ಲಿ. ಆಮೇಲೆ TVSಗೆ 2018 ಅಲ್ಲಿ ಜಾಯ್ನ್ ಆದೆ. ಸೊ ಇಟ್ಸ್ ಬೀನ್ 5 years ಆಫ್ TVS ರೇಸಿಂಗ್. ಒಂದ್ ಡರ್ಟ್ ಬೈಕ್ ತಗೋಬೇಕು ಅನ್ಸ್ತಾ ಇದೆ, ಓಡ್ಸಕ್ಕಲ್ಲ, ಸುಮ್ಮನೆ ನಿಲ್ಸಕ್ಕೆ. ಹಿರಿ ಕೊಡ್ತಾರ ಅವ್ನು ಕೇಳ್ಕೊಬತ್ತೀನಿ. ಮಕ್ಕಳು ಕಳ್ಸಿದ್ರು, ನಾವೇ ಸಿಕ್ಬಿಟ್ವಿ. ನಿಮ್ಮ ಹೆಸರು? ನಿಮ್ಮ ಹೆಸರು? ರ್ಯಾಲಿ ಮಾಡ್ತೀರಾ? 4 ವೀಲರ್ ಹೋಗ್ತಾ ಇದ್ವಿ. ಏನ್ ಹಾಕ್ಲಿ ಸರ್? ಯೂಶಲಿ ಬೇರೆ ಗಾಡಿಗಳನ್ನ 5,000-6,000 ಕಿಲೋಮೀಟರ್ ಒಂದ್ಸಲ ಸರ್ವಿಸ್ ಮಾಡಿಸ್ತೀರಾ, ಆದ್ರೆ ಈ ಗಾಡಿಗಳು ಪ್ರತಿಯೊಂದು ರೇಸ್ ಮುಂಚೆ, ಪ್ರತಿ ರೇಸ್ ಆದ್ಮೇಲೂ ಕೂಡ ಸರ್ವಿಸ್ ಆಗುತ್ತೆ. ಸ್ಪ್ರಾಕೆಟ್ ಮತ್ತೆ ವೀಲ್ ನ ಅಡ್ಜಸ್ಟ್ ಮಾಡ್ತಿದ್ದಾರೆ. ಯಾವ್ದಾದ್ರು ಕನ್ಸ್ಯೂಮಬಲ್ಸ್ ಬೇಕು ಅಂದ್ರೆ ರೀಪ್ಲೇಸ್ ಮಾಡ್ತಾರೆ. I am Akhil from TVS Racing. So during a race weekend we have a practice during Saturday. We have one practice per class and we take their feedback on the handling, on the engine performance, and based on that we do whatever changes is required. ಸೂಪರ್ ಕ್ರಾಸ್ ರೇಸ್ ಅಲ್ಲಿ MotoGP ತರ ಲೆದರ್ ಜಾಕೆಟ್ ಎಲ್ಲ ಹಾಕೊಳ್ಳಲ್ಲ, ಈ ತರ ಬಯೋನಿಕ್ ಆರ್ಮರ್ ಅಂತ ಹಾಕೋತಾರೆ. ಅದ್ರ ಮೇಲ್ಗಡೆ ಜರ್ಸಿಗಳಿರುತ್ತೆ, ಅದನ್ನ ಹಾಕೋತಾರೆ. ಫೈನಲ್ ರೇಸ್ ಅಲ್ಲಿ 3 ಪೊಸಿಷನ್ ಅನ್ನು TVS ಅವ್ರಿಗೆ ಬಂತು. ಅವರಪ್ಪ ನಾನು ನಿಕ್ಷನ್ ಸಂಕೇಶ್ ಶಾನ್ಭಾಗ್. ನಾನು TVS ಪೆಟ್ರೋನಸ್ ರೇಸಿಂಗ್ ಟೀಮ್ ಯೂಸ್ ಬಿಡ್ತಾನೆ. ರೇಸಿಂಗ್ ನಾನು ಚಾಲು ಮಾಡಿ 8 ವರ್ಷ ಇರುವಾಗ, ಮತ್ತೆ ಬೈಕ್ ಬಿಡ್ಲಿಕ್ಕೆ ಕಲ್ತಿದ್ದು ನಾನು 5 ವರ್ಷ ಇರುವಾಗ. ನನ್ನ ಪಪ್ಪ ಮತ್ತೆ ನನ್ನ ಅಜ್ಜ ರ್ಯಾಲಿ ಚಾಂಪಿಯನ್ಶಿಪ್ ಚಾಂಪಿಯನ್ ಇದ್ರು 4 ವೀಲರ್ ರ್ಯಾಲಿಂಗ್ ಇಲ್ಲಿ. ನಾನು ಲಾಸ್ಟ್ ಇಯರ್ ಇಂದ ನಾನು TVS ಬಿಡ್ತಿದ್ದೇನೆ. ಅದ ಮುಂಚೆ ನಾನು ಪ್ರೈವೇಟ್ ಇಯರ್ ಅಂತ ಬಿಡ್ತದೆ. ನಮ್ಗೆ ಇಂಡಿಯಾದಲ್ಲಿ ರೇಸಿಂಗ್ ಅಂದ್ರೆ ಫಸ್ಟ್ ತಲೆಗೆ ಬರೋದನ್ನೇ TVS. ಇವರು 5-6 ವರ್ಷದಿಂದ ರೇಸಿಂಗ್ ಮಾಡ್ತಾ ಇಲ್ಲ ಗುರು. ಆಲ್ಮೋಸ್ಟ್ 1982 ಇಂದ ಇವರು ರೇಸಿಂಗ್ ಅಲ್ಲಿ ಇದ್ದಾರೆ. ಆಶ್ಚರ್ಯ ಆಗ್ಬೋದು, ಫಸ್ಟ್ ರೇಸ್ ಇವ್ರು ಸ್ಟಾರ್ಟ್ ಮಾಡಿದ್ದು TVS 50 ಮೊಪೆಡ್ ಅಲ್ಲಿ 105 km/h ನ ಕ್ಲಾಕ್ ಮಾಡಿದ್ರು 1982 ನಲ್ಲೇ. 1988-89 ನಲ್ಲಿ ಹಿಮಾಲಯನ್ ಡೆಸರ್ಟ್ ರ್ಯಾಲಿ ಅಂತ ಮಾಡ್ತಾರೆ, ಅದರಲ್ಲಿ ಯೂಸ್ ಮಾಡಿದ ಗಾಡಿ AX100. 92-93 ನಲ್ಲಿ ಸುಪ್ರಾ ಯೂಸ್ ಮಾಡ್ತಾರೆ, ಅದು ನ್ಯಾಷನಲ್ ರ್ಯಾಲಿ ಚಾಂಪಿಯನ್ಶಿಪ್ ನ ಗೆಲ್ಲುತ್ತೆ. 93-94 ಅಲ್ಲಿ ಶೋಗನ್ ಯೂಸ್ ಮಾಡ್ತಾರೆ. 2000 ಇಂದ 2005 ತನಕ ಫಿಯರೋನ ಯೂಸ್ ಮಾಡ್ತಾರೆ, ಅದು ಮಲ್ಟಿಪಲ್ ಇಂಡಿಯನ್ ನ್ಯಾಷನಲ್ ರ್ಯಾಲಿ ಚಾಂಪಿಯನ್ಶಿಪ್ ನ ಗೆಲ್ಲುತ್ತೆ. ಅದೇ ತರ ಸೂಪರ್ ಕ್ರಾಸ್ ಮತ್ತೆ ರೋಡ್ ರೇಸಿಂಗ್ ಚಾಂಪಿಯನ್ಶಿಪ್ ಕೂಡ ಗೆಲ್ಲುತ್ತೆ. 2005 ಇಂದ ಹಿಡಿದು ಇಲ್ಲಿ ತನಕ ಆಲ್ಮೋಸ್ಟ್ 80% ಆಫ್ ದ ರೇಸ್ ವಿನ್ಸ್ ನ ಡಾಮಿನೇಟ್ ಮಾಡಿರೋದು TVS ಅಪಾಚೆ. 2022 ನಲ್ಲಿ ಇವರು ಪೆಟ್ರೋನಾಸ್ ಸ್ಪ್ರಿಂಟಾ ಇಂಡಿಯಾ ಜೊತೆ ಟೈ ಅಪ್ ಆಗ್ತಾರೆ. In the Indian National Championship we take part in 2 classes, Group A and Indian Expert Group C. Group A is up to 450cc and Group C is up to 260cc. ಇದು ಗ್ರೂಪ್ ಸಿ ನಲ್ಲಿ ಓಡುವಂತ ಗಾಡಿ TR 200X ಅಂತ. ಬೇಸ್ ಬಂದು ಇದು ಅಪಾಚೆ RTR 200. ಫ್ರಂಟ್ ಅಲ್ಲಿ 21 ಇಂಚ್ ವೀಲ್ ಇದೆ, ಬ್ಯಾಕ್ ಅಲ್ಲಿ 18 ಇಂಚ್ ವೀಲ್ ಇದೆ. ನೀವು ಗ್ರೌಂಡ್ ಕ್ಲಿಯರೆನ್ಸ್ ನೋಡಬಹುದು, ಆರಾಮಾಗಿ ನಾನೇ ನುಕ್ಕೊಂಡು ಹೋಗಬಹುದು ಗುರು, ಅಷ್ಟಿದೆ. ಇಲ್ಲಿ ಎಷ್ಟೊಂದು ಕಾನ್ಫಿಡೆನ್ಶಿಯಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಂಜಿನ್ ಸ್ಪೆಕ್ ಆಗಿರ್ಬೋದು, ಪವರ್ ಫಿಗರ್ಸ್ ಆಗಿರ್ಬೋದು, ಸೀಟ್ ಹೈಟ್ ಆಗಿರ್ಬೋದು. ಅದನ್ನ ನಾನು ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ ಸರ್. ನಿಮ್ಗೆ ಏನು ಸ್ಪೀಡೋಮೀಟರ್ ಇರೋದಿಲ್ಲ, ಏನಕ್ಕೆ ಅಂದ್ರೆ ಸ್ಪೀಡ್ ನೋಡಕ್ಕೆ ಇದು ನಾರ್ಮಲ್ ರೇಸ್ ಅಲ್ಲ. ಇಲ್ಲಿ ಸ್ಪೀಡ್ ಗಿಂತ ಜಾಸ್ತಿ ನಿಮ್ಮ ಟೆಕ್ನಿಕ್ ಕಂಟ್ರೋಲ್ ಮ್ಯಾಟರ್ ಆಗುತ್ತೆ. ಆಯ್ತು, ಆಮೇಲೆ 5 ಸ್ಪೀಡ್ ಗೇರ್ ಬಾಕ್ಸ್ ಇದೆ. ಸೀಟ್ ಬಗ್ಗೆ ಮಾತಾಡಂಗಿಲ್ಲ ಗುರು, ಏನಕ್ಕೆ ಅಂದ್ರೆ ಯಾರು ಈ ಸೀಟ್ ಮೇಲೆ ಕುತ್ಕೊಳ್ಳೋದೇ ಇಲ್ಲ, ಎಲ್ಲ ಹಾರಾಡ್ತಾ ಇರ್ತಾರೆ. ಫ್ರಂಟ್ ಬ್ಯಾಕ್ 2 ಕಡೆನೂ ಡಿಸ್ಕ್ ಬ್ರೇಕ್ ಇದೆ. 4 ಲೀಟರ್ ಫ್ಯೂಯಲ್ ಟ್ಯಾಂಕ್ ಇದೆ. ಆಲ್ಮೋಸ್ಟ್ ಇಲ್ಲಿ 6 ಲ್ಯಾಪ್ ಹೊಡಿಬಹುದಂತೆ. ರೂಲ್ಸ್ ಪ್ರಕಾರ ಗ್ರೂಪ್ ಸಿ ನಲ್ಲಿ ಎಲ್ಲರೂ MRF ಟೈರ್ ಗಳನ್ನ ಹಾಕಬೇಕು. ಇಲ್ಲಿ ನೀವೇನ್ ನೋಡ್ತಾ ಇದೀರಾ ಎಲ್ಲ ಕಂಪ್ಲೀಟ್ಲಿ ಡೆವಲಪ್ಡ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ. ಇಲ್ಲಿ ರೈಡರ್ ನಂಬರ್ ಇದೆ, ಇಲ್ಲಿ ರೈಡರ್ ನೇಮ್ ಇದೆ, TVS ಪೆಟ್ರೋನಾಸ್ ಸ್ಟಿಕ್ಕರ್ ಇದೆ. ಸೊ ನಮ್ಮ ಟೈಟಲ್ ಸ್ಪಾನ್ಸರ್ ಬಂದು ಪೆಟ್ರೋನಾಸ್. ದೇ ಸಪ್ಲೈಯರ್ಸ್ ಪರ್ಫಾರ್ಮೆನ್ಸ್ ಆಯಿಲ್. ಪೆಟ್ರೋನಾಸ್ ಸ್ಪ್ರಿಂಟಾ ಅಂತ ಆಯಿಲ್ ಇದೆ. ಸೊ ಐ ಪರ್ಫಾರ್ಮೆನ್ಸ್, ಐ ಡ್ಯೂರಬಿಲಿಟಿ
ಆ್ಯಂಡ್ ಸಸ್ಟೈನಬಿಲಿಟಿಗೋಸ್ಕರ ಆಯಿಲ್ ಯೂಸ್ ಮಾಡ್ತೀವಿ. ನಮಸ್ಕಾರ. ಆರಾಮ ಆರಾಮಮ್ಮ, ನೀವು ಆರಾಮು. TVS ವಿಡಿಯೋ ಮಾಡಕ್ ಬಂದೆ ಯೂಟ್ಯೂಬ್ ಅಲ್ಲಿ. ಸೂಪರ್. ಹೆಲ್ಮೆಟ್ ಯಾವ ಟೈಮಲ್ಲಿ ಇಲ್ಲ ಅಂದ್ರೂ ಗಾಡಿನ ಓಡ್ಸಕ್ ಬಿಡಲ್ಲ ಇವರು. ರೇಸ್ ಆದ್ರೂ ಆಗ್ಲಿ ಆಫ್ ರೇಸ್ ಆದ್ರೂ ಆಗ್ಲಿ ಗಾಡಿ ಆನ್ ಮಾಡಿ ಓಡಿಸ್ಬೇಕು ಅಂದ್ರೆ ಹೆಲ್ಮೆಟ್ ಇರಬೇಕು. ಹೇಳ್ಕಳಿ ಅನ್ಎಜುಕೇಟೆಡ್ ಬಡೇತವ. ಈ ಗಾಡಿಗಳೆಲ್ಲ ರೇಸ್ ಮುಂಚೆನೆ ನೆನ್ನೆ ಆಲ್ರೆಡಿ ಟೆಸ್ಟಿಂಗ್ ಆಗಿ ಟ್ರ್ಯಾಕ್ ಮೇಲೆ ಬಂದಿದೆ. ಇದೇ ಟ್ರ್ಯಾಕ್ ನೋಡಕ್ಕೆ ಸಿಂಪಲ್ ಆಗಿರ್ಬೋದು, ಆದ್ರೆ ಓಡ್ಸಕ್ಕೆ ಹೆವಿ ಕಷ್ಟ ಗುರು. ಇವತ್ತು ತುಂಬ ಖುಷಿ ಇದ್ದೀನಿ. ತುಂಬ ಗುಡ್ ಸ್ಟಾರ್ಟ್ ತೊಗೊಂಡು ಪೋಲ್ ಸ್ಟಾರ್ಟ್ ತೊಗೊಂಡು ನಾನು ವಿನ್ನರ್ ಆಗಿದ್ದೀನಿ. ಚಾಂಪಿಯನ್ಶಿಪ್ ಲೀಡ್ ಮಾಡ್ತಾ ಇದ್ದೀನಿ. ನಾನು ರೈಸಿಂಗ್ ಸ್ಟಾರ್ಟ್ ಮಾಡಿದ್ದು 2012 ನಾನು ಅವಾಗ 17 ಇಯರ್ಸ್ ಓಲ್ಡ್ ಇದ್ದೆ. ರೇಸ್ ಗೆದ್ದ ಮೇಲೆ ಇವರು ಸಡನ್ ಆಗಿ ರಿಸಲ್ಟ್ ಅನೌನ್ಸ್ ಮಾಡಲ್ಲ. ಯಾರು ಫಸ್ಟ್ ಬಂದ್ರು ಅದು ಬೇರೆ ವಿಷಯ, ಬಟ್ ರೇಸ್ ಗೆದ್ದ ಮೇಲೆ ಮತ್ತೆ ಸ್ಕ್ರೂಟನಿ ಟೆಸ್ಟ್ ಅಂತ ಆಗುತ್ತೆ. ಅದ್ರಲ್ಲಿ ಏನಾದ್ರೂ ಫಾಲ್ಟ್ ಇತ್ತು ಅಂದ್ರೆ ಮತ್ತೆ ಗಾಡಿಗಳನ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ. ಇದು ಬಿಗ್ ಡ್ಯಾಡಿ ಆಫ್ ರೇಸಿಂಗ್ ಗಾಡಿಗಳು ಗುರು. ಫ್ರಂಟ್ ಅಲ್ಲಿ 80 ಸೆಕ್ಷನ್ 21 ಇಂಚ್ ವೀಲ್ ಇದೆ, ಬ್ಯಾಕ್ ಅಲ್ಲಿ 110 ಸೆಕ್ಷನ್ 19 ಇಂಚ್ ವೀಲ್ ಇದೆ, ಕಂಪ್ಲೀಟ್ಲಿ ಅಲ್ಯೂಮಿನಿಯಂ. ಅದೇ ತರ ಇದರಲ್ಲಿ ಬ್ರೆಂಬೋ ಬ್ರೇಕ್ಸ್ ನ ಹಾಕಿದ್ದಾರೆ. ಆಕ್ಚುಯಲ್ ಬ್ರೆಂಬೋ ಬೈಬ್ರೆ ಅಲ್ಲ. ಫ್ರಂಟ್ ಅಲ್ಲಿ KYB ಸಸ್ಪೆನ್ಷನ್ ಹಾಕಿದ್ದಾರೆ, ಕಂಪ್ಲೀಟ್ಲಿ ಅಡ್ಜಸ್ಟಬಲ್. ಇದು CE ಟೈಟ್ ರಣ ಇದೆ ಗುರು. ಆಲ್ಮೋಸ್ಟ್ ಎದೆ ತನಕ ಬಂದ್ಬಿಡ್ತದೆ. ಕಷ್ಟ ಕಣಪ್ಪ. ಇದರಲ್ಲಿ 6 ಲೀಟರ್ ಫ್ಯೂಯಲ್ ಟ್ಯಾಂಕ್ ಇದೆ. ಗ್ರೂಪ್ ಎ ನಲ್ಲಿ 10 ಲ್ಯಾಪ್ ನ ಓಡಿಸಬೇಕು. ಆಲ್ಮೋಸ್ಟ್ ಒಂದು ಫುಲ್ ಟ್ಯಾಂಕ್ ಅಲ್ಲಿ 10 ಲ್ಯಾಪ್ ಬರುತ್ತೆ ಅನ್ಕೋತೀನಿ. 6 ಗೇರ್ ಇದೆಯಾ 5. ಇದರಲ್ಲಿ 6 ಸ್ಪೀಡ್ ಗೇರ್ ಬಾಕ್ಸ್ ಇರೋದು. ಇದು ಸ್ಟ್ಯಾಂಡ್ ಕ್ರೇಜಿ ಆಗಿದೆ ಗುರು. ಈ ಗಾಡಿನಲ್ಲಿ ಸೆಲ್ಫ್ ಸ್ಟಾರ್ಟ್ ಇದೆ, ಕಿಕ್ಕರ್ ಇಲ್ಲ. ಸ್ವಿಂಗಾಮು, ಚಾಸಿಸ್ ಮತ್ತೆ ಇಂಜಿನ್ ಎಲ್ಲ ಲಿಂಕ್ ಆಗಿದೆ. ಇದನ್ನ ಲಿಂಕೇಜ್ ಸಿಸ್ಟಮ್ ಅಂತ ಕರೀತಾರೆ. ಗ್ರೂಪ್ ಎ ನಲ್ಲಿ ನಿಮಗೆ ಏನು ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಯಾವ ಟೈರ್ ಬೇಕೋ ಅದನ್ನ ಹಾಕೋಬಹುದು, ಯಾವ ಕಾಂಪೋನೆಂಟ್ಸ್ ಬೇಕೋ ಅದನ್ನ ಹಾಕೋಬಹುದು. ಆಕ್ರೋಪವಿಕ್ ಎಕ್ಸಾಸ್ಟ್ ಇದೆ. ಶಾಂತಂ ಪಾಪಂ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ತುಂಬಾನೇ ಟ್ಯಾಲೆಂಟ್ ಗಳಿದ್ದಾರೆ. ಇವ್ರನ್ನೆಲ್ಲ ರೆಕಗ್ನೈಸ್ ಮಾಡಿದ್ರೆ ಅವ್ರಿಗೆ ನೆಕ್ಸ್ಟ್ ಒಂದು ದೊಡ್ಡ ಮಟ್ಟದಲ್ಲಿ ಯಾರಾದ್ರೂ ಆಪರ್ಚುನಿಟೀಸ್ ಕೊಡ್ತಾರೆ. ಪ್ರೊಫೆಷನಲ್ ರೇಸಿಂಗ್ ಮಾಡಬೇಕು ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಒಬ್ಬ ಒಳ್ಳೆ ಟ್ರೈನರ್ ಹತ್ರ ಹೋಗಬೇಕಾಗುತ್ತೆ. ಒಂದು ಒಳ್ಳೆ ಎಕ್ವಿಪ್ಮೆಂಟ್ಸು, ಒಂದು ಒಳ್ಳೆ ಎನ್ವೈರ್ಮೆಂಟ್ ಬೇಕಾಗುತ್ತೆ. ಲೋಕಲ್ ರೇಸ್ ನ ಸ್ಟಾರ್ಟ್ ಮಾಡಿ, ಒಂದು ಡರ್ಟ್ ಟ್ರ್ಯಾಕ್ ರೇಸು, ಸ್ಮಾಲ್ ಸೂಪರ್ ಕ್ರಾಸ್ ರೇಸು, ರ್ಯಾಲಿ ರೇಸು ಆಸ್ ಎ ಪ್ರೈವೇಟ್ ಇರೋಕೆ ಶುರು ಮಾಡ್ಬಿಟ್ಟು ಅಲ್ಲಿಂದ ನ್ಯಾಷನಲ್ ಚಾಂಪಿಯನ್ಶಿಪ್ ಪಾರ್ಟಿಸಿಪೇಟ್ ಮಾಡಬಹುದು. ತುಂಬಾ ಫ್ಯಾಕ್ಟರಿ ಟೀಮ್ಸ್ ಇದೆ, ಮ್ಯಾನುಫ್ಯಾಕ್ಚರ್ಸ್ ಅಂತಾರೆ ಅವ್ರನ್ನ, ಲೈಕ್ TVS ಅದರ್ ಮ್ಯಾನುಫ್ಯಾಕ್ಚರ್ಸ್ ಗಳಿದ್ದಾರೆ. ಅವರು ನಿಮ್ನ ಟ್ಯಾಲೆಂಟ್ ನೋಡಿ ನಿಮ್ಗೊಂದು ಆಪರ್ಚುನಿಟಿ ಕೊಡ್ತಾರೆ. ಸೊ ಅದೇನಾಗುತ್ತೆ ಅಂದ್ರೆ ನಿಮಗೆ ಕಂಪ್ಲೀಟ್ಲಿ ಫಂಡ್ ಸಿಗುತ್ತೆ. ಜಾಸ್ತಿ ಟ್ರೈನ್ ಮಾಡಬೇಕು, ಜಾಸ್ತಿ ಆನ್ ದ ಬೈಕ್ ಪ್ಲಸ್ ಆಫ್ ದ ಬೈಕ್ ಟ್ರೈನಿಂಗ್ ಮಾಡಬೇಕು. ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ, ಮೋಟೋ ಜಿಪಿ ನಲ್ಲಿ ಫಾರ್ಮುಲಾ 1 ರೇಸಿಂಗ್ ಅಲ್ಲಿ ಯಾಕೆ ಭಾರತದವರಿಲ್ಲ, ಕರ್ನಾಟಕದವರಿಲ್ಲ ಅಂತ. ಅದಕ್ಕೆ ತುಂಬಾನೇ ದುಡ್ಡು ಖರ್ಚಾಗುತ್ತೆ. ಕರೆಕ್ಟ್ ಆಗಿ ಸಪೋರ್ಟ್ ಮಾಡಿ ಯಾರಾದ್ರೂ ಸ್ಪಾನ್ಸರ್ ಸಿಕ್ಕಿದ್ರೆ ಈ ತರ ಟ್ಯಾಲೆಂಟ್ ಗಳು ಕೂಡ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಾರೆ. ಒಂದು ರೇಸ್ ಸ್ಟಾರ್ಟ್ ಮಾಡಿದಾಗ ಗೆಲ್ತೀವೋ ಬಿಡ್ತೀವೋ ಸೆಕೆಂಡ್ರಿ, ಬಟ್ ಮುಗ್ಸೋದು ಇಂಪಾರ್ಟೆಂಟ್. ಇದರಿಂದ ನಾವ್ ಏನ್ ಕಲಿಬಹುದು ಅಂದ್ರೆ ಗಿವ್ ಅಪ್ ಮಾಡದೆ ಟ್ರೈ ಮಾಡ್ತಾ ಇದ್ರೆ ಒಂದಲ್ಲ ಒಂದ್ ದಿವಸ ಚಾಂಪಿಯನ್ ಗಳಾಗಬಹುದು. ಕಂಗ್ರಾಚುಲೇಷನ್ಸ್ ಬ್ರೋ, ಮತ್ತೆ ಸಿಗೋಣ. ಯಾವನಾರು ದೇಪ್ಕೊಂಡೋಗ್ಬಿಟ್ರೆ ಏನ್ ಗತಿ? ಮೊದಲು ಇದನ್ನೆಲ್ಲ ಎತ್ತಿ ಒಳಗಿಡಬೇಕು. ವಾಟ್ಸ್ ಹಿಸ್ ಏಜ್? 5. ರೈಡ್ ಇನ್ ಇಂಡಿಯಾ. ವಾಟ್ಸ್ ಹಿಸ್ ನೇಮ್? ಶ್ಯಾಮ್. ಆಲ್ ದ ವೆರಿ ಬೆಸ್ಟ್. 5 ವರ್ಷಕ್ಕೆಲ್ಲ ಗಾಡಿ ಓಡಿಸ್ತಾರ ಗುರು? 5 ವರ್ಷಕ್ಕೆ? ಅವಾಗ ತಾನೇ ನಂಗೆ ಚಡ್ಡಿ ಹೊಲ್ಸ್ಕೊಟ್ಟಿದ್ರು ಮನೆಯಲ್ಲಿ, ಹಂಗಂಗೆ ಓಡಾಡ್ತಾ ಇದ್ದೆ.